आज वीडियो में आने का मकसद सबसे पहले ये कमीना मुंसामी के बारे में बात करना और जो हमारे औलिया से निस्बत हर इंसान हर मुसलमान रखता है, निस्बत ईमान वाला औलिया से मोहब्बत है, चच नहीं को नहीं, लेकिन सबसे ज्यादा सटे जाने वाले मैं फलां का मुरीद फलां का पीर, मैं उनकी मानत करता सो, और दूसरा जो खवालन है औलिया के नाम पर रुपए कमाते खवाली बोल को, उनके बारे में मैं बात करना कहूँ। वीडियो लास्ट तक देखो, लाइक करो, सब्सक्राइब करो और दूर तक का शेयर करो, ये कमीने मुंसामी तक शेयर करो। की तो अब हमारे जो औलिया के बारे में गलत सलत कहा तो ये हमारे जितने भी हैं नाजो नियाज लेने वाले, जेब में रख ले जाने वाले और उनके नाम पर जीने वाले दरबारा की जगह पर खाली उनको दरबारा हिंसो कमा को खाने के वास्ते, फातिहा के वास्ते, दरबारा के वास्ते हिंसो, जब वो औलिया के ऊपर कुछ कोई कमीना मुंसामी जैसा गलत बोलिया तो कि वो उसके ऊपर आवाज उठाने को दम नहीं क्या? दरबारा हिंस तुमने कमा खाने के वास्ते जब औलिया के ऊपर बात आचे, क्या खाली जबान से तुम्हारा मोहब्बत औलिया से, दिल से मोहब्बत नहीं है औलिया इकराम से? मैं कई को बोल रही हूँ तो जब हमें उनके दरबार के पास तुम्हें कमा को खाले को खाली तुम्हें मस्ता के तो उसका मकसद क्या है? जब कौलिया को कौन के हमारे खिलाफ बोल रहा है, उनको तकलीफ पहुंचे, तुम्हें आवाज नहीं उठे तो तुम्हें जी को फायदा क्या, मर जाना तुम्हें। और हमारे खवालान हजरत उनका नाम ले को कमाने वाले आज तक कोसा तो भी खवाल एक स्टेटमेंट दिया, एक काउंटर दिया, कोसा तो भी एक मुजावर फातिहा दिला को रुपए कमाने वाला ये काउंटर दिया, क्या तो भी करीन तुम्हें आज तक क्या भी नहीं। खाली उनके नाम से फातिहा दिलो, शक्कर घर को ले लो जाओ, तुम्हें खुली बात बोल रहा हूँ सच। तंगा का जन टीपू सुल्तान रहमतुल्लाह अलैह के ऊपर 2 दिन पहले मुंसामी वो ताल्लुक हाफिज में उनके बारे में बुरा भला कहा, और हमारे लीडर हजरात भी कोई अब तक एक आवाज नहीं उठाए, उसके ऊपर जाके कंप्लेंट देंगे और डिपार्टमेंट वाले अगर से क्या तो भी एक्शन नहीं लिए तो उनको नहीं हुआ डिपार्टमेंट वाले को, हमें क्या तो उसका एक हल करना कोलार के अंदर को। मैं ये वीडियो बनाने का मकसद अरे मुंसामी ನೀನ್ ಯಾರೋ ನೀನ್ ಯಾರೋ ಒಂದ್ ಧರ್ಮಗೆ ಟಾರ್ಗೆಟ್ ಮಾಡಕ್ಕೆ ಯಾರು ನಿನ್ಗೆ ಅಧಿಕಾರ ಕೊಟ್ಟಿರೋದು? ನಮ್ಮ ಔಲಿಯ ಮೇಲೆ ತಪ್ಪೇಳಕ್ಕೆ ನೀನ್ ಯಾರೋ? ಏನಾದ್ರೂ ನಮ್ಮ ಮುಸಲ್ಮಾನರು ನಿಮ್ಮ ತಂದೆ ತಾಯಿ ನಿಮ್ಮ ತಾತ ಮುತ್ತಾತ ಏನಾದ್ರು ತಿಂದಿದ್ದೀರೇನೋ? ಯಾವಾಗ ನೋಡು ಎಲ್ಲಿ ನಾವು ಬಂದಲ್ಲಿ ವಿಷ ಆಗೋ ಕೆಲಸ ನಿಂದ ಆಗ್ಬಿಟ್ಟಿದೆ ಕೋಲಾರಾಗ, ಅತಿ ಆಗ್ಬಿಟ್ಟಿದೆ ಇದು। ನಮ್ ಡಿಪಾರ್ಟ್ಮೆಂಟ್ ಅವ್ರ ಏನಾದ್ರು ನಿಂಗೆ ತಡೆದಿಲ್ಲ ಅಂದ್ರೆ, ಅವ್ರ ಕೈಯಿಂದ ಆಗಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ನಿನ್ಗೆ ಮಾಡ್ತೀವಿ। ನಿನ್ ಕೆಲ್ಸ ಏನೈತೆ ಬಾ, ಯಾಕ್ ಬೇಡ ಅಂತ? ವಿಶಾಲ ಐತೆ ದೇಶ, ಎಲ್ ಬೇಕಾದ್ ಹೋಗೋ, ಎಲ್ ಬೇಕಾದ್ ಓಡಾಡೋ, ಯಾರು ಕೇಳೋರಿದ್ದಾರೆ ಅಂದ್ರೆ ನಿನ್ ಕೆಲ್ಸ ಏನೈತೆ ಅಷ್ಟ್ ಮಾಡ್ಕೊಳ್ಬೇಕು ವಿನಃ ಒಂದ್ ಸಮಾಜ ಮೇಲೆ ತಪ್ಪು ಹೇಳೋದು, ಅವ್ರ ದೊಡ್ಡವ್ರ ಮೇಲೆ ತಪ್ಪು ಹೇಳೋದು ಇದೆಲ್ಲ ಬಿಟ್ಬಿಡು। ಮಸೀದಿ ಬಗ್ಗೆ ಮಾತಾಡೋದು, ದರ್ಗಾ ಬಗ್ಗೆ ಮಾತಾಡೋದು, ನೀನ್ ಯಾರು? ನಾವ್ ಯಾವ್ದನ ಒಂದ್ ದೇವಸ್ಥಾನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದೀವಿ, ನಾವ್ ಯಾವ್ದನ ಒಂದ್ ಬೇರೆ ಸಮಾಜ ಮೇಲೆ ನಾವು ತಪ್ಪಾಗಿ ಹೇಳ್ತಾ ಇದೀವಿ ನಾವು, ನೀನ್ ಯಾರು ಹೇಳಕ್ಕೆ ಮುನ್ಸಾಮಿ? ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದೋಲಿ? ಮೊನ್ನೆ ನೋಡೋ ಒಂದ್ ಸ್ವಾಮೀಜಿ ಅವರು ಏನ್ ಹೇಳಿದ್ರು, ಮುಸ್ಲಿಂ ವೋಟಿಂಗ್ ಪವರ್ ತಗೊಂಡ್ಬಿಡ್ಬೇಕು ಇಲ್ಲಿ ನಮ್ಮ ದೇಶದಲ್ಲಿ ಅಂತ ಒಂದು ಕೌಂಟರ್ ಕೊಟ್ರು ಸ್ವಾಮೀಜಿ ಅವರು। ಇವತ್ತು ಅವ್ರಿಗೆ ಕ್ಯಾನ್ಸರ್ ಬಂದು ಕ್ಷಮೆ ಕೇಳ್ತಾ ಇದಾರ ಅವರು, ನಾನು ಹೇಳಿದ ತಪ್ಪೇನೋ ಅಂತ। ಅಂದ್ರೆ ನಾವೇನ್ ಹೇಳ್ತಾ ಇದ್ದೀವಿ, ಆ ದೇವರು ಅಲ್ಲಾ ಸ್ವಾಮೀಜಿಗೆ ಆರೋಗ್ಯ ಕೊಡ್ಲಿ। ಮುಸಲ್ಮಾನ್ ಅಂದ್ರೆ ಇದೆ, ಮುಸಲ್ಮಾನ್ ಗುರುತಿದೆ,
ನಮ್ಗೆ ಯಾರು ಬೈದಿದಾರಲ್ಲ, ನಾವು ದೇವರ ಹತ್ರ ಅವರಿಗೆ ಆಶೀರ್ವಾದ ಪಡ್ತಾ ಇದ್ದೀವಿ. ಆ ಸ್ವಾಮೀಜಿಗೆ ದೇವರ ಆರೋಗ್ಯ ಕೊಡ್ಲಿ. ಇದೇ ಮುಸಲ್ಮಾನ ಅನ್ನೋದು. ನೀನ್ ಯಾರು ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡಕ್ಕೆ? ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಎಲ್ಲ ದೊಡ್ಡವರು ಮುಸ್ಲಿಂ ಮುಖಂಡರಿಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಏನಾದ್ರೂ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಂಡು ಅವ್ನ ಬಾಯಿ ಮುಚ್ಚಿಲ್ಲ, ಅವ್ರ ಕೈಯಿಂದ ಆಗಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಯಾವ ತರ ಇವನ್ಗೆ ಬಾಯಿ ಮುಚ್ಚಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅವರು DC ಮೇಲೆ ಅವ್ನ್ ಬೈದಾಗ ನೀವೇನ್ ಮಾಡಿಲ್ಲ, ಅವ್ನ್ ಬಾಯಿ ಮುಚ್ಚಿಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಒಂದ್ ಹೆಡ್ ಡಿಸ್ಟ್ರಿಕ್ಟ್ DC ಅಂದ್ಮೇಲೆ ದೊಡ್ಡವರಲ್ಲ ನಿಮ್ ಡಿಪಾರ್ಟ್ಮೆಂಟ್ಗೆ, ಅವ್ರಿಗೆ ಬೈಯೋ ಟೈಮಾಗ ನೀವೇನ್ ಮಾಡಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಎಲ್ಲಾ ಮುಸಲ್ಮಾನ್ ಮುಖಂಡರಿಗೆ ನೀವು ಎಲ್ಲಾರು ಫಸ್ಟ್ ಟೈಮ್ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇನ್ನೊಂದ್ಸಲ ಕಂಪ್ಲೇಂಟ್ ಕೊಡಿ. ಯಾಕಂದ್ರೆ ಸಮಾಜಕ್ಕೆ ಟಾರ್ಗೆಟ್ ಮಾಡೋ ತಪ್ಪದು. ಯಾಕಂದ್ರೆ ನಾವು ಮಾಡ್ತಾ ಇಲ್ಲ, ನೀನ್ ಮಾಡಕ್ಕೆ. ನಾವೇನೋ ತಪ್ಪು ಮಾಡಿದ್ರೆ ಹೇಳೋ, ಒಪ್ಕೊಳ್ಳೋಣ. ಸುಮ್ನೆ ಬರೋದು, ವಿಷ ಹಾಕೋಗೋದು ಊರಾಗ ಯಾಕ? ನೀನ್ ಎಲ್ಲಿ ಬದುಕ್ತಾ ಇದೆಯಾ ಬದುಕು ಹೋಗ್ಯೋ. ಮತ್ತೆ ನಾನು ನಮ್ಮ ಕೋಲಾರ ಶಾಸಕರಾಗ್ಲಿ, ನಮ್ಮ ಸಂಸದರಾಗ್ಲಿ, ಮಲ್ಲೇಶ್ ಬಾಬು ಅವರು, ಇವರೆಲ್ಲ ಗೆದ್ದು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಇವು ಮಲ್ಲೇಶ್ ಬಾಬುಗೆ ಆಗ್ಲಿ, ಕತ್ತೂರ್ ಮಂಜುಗೆ ಆಗ್ಲಿ, ಮತ್ತೆ ನಮ್ಮ ಕೋಲಾರ ಡಿಸ್ಟಿಕ್ MLAಗಳು, ಕಾಂಗ್ರೆಸ್ MLAಗಳಿಗೆ ಈ ಮುಸಲ್ಮಾನ್ ವೋಟ್ ಆಗಿ ಗೆಲ್ಸಿದ್ದು ತಪ್ಪಾಗೈತಲ್ಲ ನಿಮ್ ಕಾಂಗ್ರೆಸ್ MLA ಅವ್ರಿಗೆ. ಇವತ್ತು ನಿಮ್ ಗೆಲ್ಸಿರೋದು ಒಂದು ಸಮಾಜ MLA ಇತ್ತು, ತಪ್ಪು ಮಾತಾಡ್ತಾ ಇದ್ದಾನಂದ್ರೆ ನೀವು ಬಾಯಿ ಮುಚ್ಕೊಂಡಿದ್ದೀರಾ ಅಂದ್ರೆ ಎಷ್ಟು ಮೀಟರ್ ಕಡಿಮೆ ಇರ್ಬೋದು ನಿಮ್ಗೆ. ನಿಮ್ ಗೆಲ್ಸಿರೋ ಸಮಾಜ ಇದು ಕಾಂಗ್ರೆಸ್ MLAಗಳಿಗೆ. ನೀವು ಅವ್ನ್ಗೇನ್ ಹೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಮತ್ತೆ ನೀವ್ ಯಾಕೆ ಶಾಸಕ ಸ್ಥಾನ ರಾಜ್ಯ ಕೊಟ್ಟು ಮನೆಗೆ ಹೋಗ್ಬೇಕು ನೀವು? ಇಷ್ಟಿಲ್ಲ, ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕೋಲಾರ.